ಸ್ನೇಹಿತರೆ ನಮಸ್ತೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಕರ್ನಾಟಕದ 31 ಜಿಲ್ಲೆಗಳ ಬಗೆಗಿನ ಸಂಕ್ಷಿಪ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಸರಣಿ ಕರ್ನಾಟಕದ 31 ಜಿಲ್ಲೆಗಳನ್ನು ಕವರ್ ಮಾಡ್ತದೆ. ನಾವು ಜಿಲ್ಲಾವಾರು ಮಾಹಿತಿಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಬನ್ನಿ ಒಂದೊಂದು ಜಿಲ್ಲೆಯ ಕುರಿತಾಗಿ ಈ ವಿಡಿಯೋ ಸರಣಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ರಾಯಚೂರು ಜಿಲ್ಲೆಯ ಕುರಿತು ತಿಳಿದುಕೊಳ್ಳೋಣ. ರಾಯಚೂರು ಜಿಲ್ಲೆ ದಾಸ ಸಾಹಿತ್ಯದ ತವರು ಮನೆ ಅಂತ ಕರೀತಾರೆ. ರಾಯಚೂರು ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರು ಮನೆ ಅಂತ ಕರೀತಾರೆ. ದಾಸ ಸಾಹಿತ್ಯದ ತವರು ಮನೆ. ಸ್ನೇಹಿತರೆ, ಈ ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಇದು. ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೀತಾರೆ. ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ, ಭತ್ತ ಬೆಳೆಯುವಂತಹ ಜಿಲ್ಲೆ ಯಾವುದಂದರೆ ರಾಯಚೂರು. ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದಂದರೆ ರಾಯಚೂರು ಜಿಲ್ಲೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಕರ್ನಾಟಕದ ಪ್ರಥಮ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ರಾಯಚೂರು ಜಿಲ್ಲೆಯಲ್ಲಿನ ಉಷ್ಣ ವಿದ್ಯುತ್ ಸ್ಥಾವರ ಇದು ಶಕ್ತಿನಗರದಲ್ಲಿದೆ. ರಾಯಚೂರು ಜಿಲ್ಲೆಯ ಶಕ್ತಿನಗರದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ. ಇದು ಕರ್ನಾಟಕದ ಪ್ರಥಮ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಕರ್ನಾಟಕದ ಪ್ರಥಮ ಉಷ್ಣ ವಿದ್ಯುತ್ ಸ್ಥಾವರ ಯಾವುದಂದರೆ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಶಕ್ತಿನಗರ. ಸ್ನೇಹಿತರೆ, ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಬರ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಇದೆ. ಇಲ್ಲಿ ಬಂಗಾರವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಹಟ್ಟಿ ಚಿನ್ನದ ಗಣಿ ಕಂಡುಬರುವಂತಹ ಜಿಲ್ಲೆ ಯಾವುದಂತ ಕೇಳಿದರೆ ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಭಾಳಷ್ಟು ಇಂಪಾರ್ಟೆಂಟ್. ಇನ್ನು ರಾಷ್ಟ್ರೀಯ ಶಾಲೆಯ ಸ್ಥಾಪಕರಾದಂತಹ ಪಂಡಿತ್ ತಾರಾನಾಥ್ ಅವರು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ರಾಯಚೂರು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಇವರದೊಂದು ಸಂಸ್ಥೆ ಹೆಸರು ಹಮ್ದರ್ದ್ ಸಂಸ್ಥೆ. ಪಂಡಿತ್ ತಾರಾನಾಥ್ ಅವರು ಹಮ್ದರ್ದ್ ಸಂಸ್ಥೆಯ ಮುಖಾಂತರ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಸ್ನೇಹಿತರ, ಇದು ಐತಿಹಾಸಿಕ ಒಂದು ಶಾಸನಗಳ ಒಂದು ಮಹತ್ವವನ್ನು ಹೊಂದಿದಂತಹ ಜಿಲ್ಲೆಯಾಗಿದೆ ಸ್ನೇಹಿತರೆ. ಮಸ್ಕಿ ಶಾಸನ ಕಂಡುಬರ್ತದೆ ಇಲ್ಲಿ. ಮಸ್ಕಿ ಶಾಸನ ಕಂಡುಬರುವಂತಹ ಜಿಲ್ಲೆ ರಾಯಚೂರು ಜಿಲ್ಲೆ. ಮಸ್ಕಿ ಶಾಸನ ಅಶೋಕ ಚಕ್ರವರ್ತಿಗೆ ಸಂಬಂಧಿಸಿದಂತಹ ಒಂದು ಶಾಸನ. ಅಶೋಕ ಚಕ್ರವರ್ತಿಗೆ ಸಂಬಂಧಿಸಿದ ಶಾಸನ ಯಾವುದಂದರೆ ಈ ಮಸ್ಕಿ ಶಾಸನ. ಈ ಮಸ್ಕಿ ಶಾಸನವನ್ನು 1915ರಲ್ಲಿ ಸಿ ಬಿಡನ್ ಅವರು ಕಂಡುಹಿಡ್ತಾರೆ. 1915ರಲ್ಲಿ ಸಿ ಬೆಡನ್ ಎಂಬ ಪುರಾತತ್ವ ತಜ್ಞರು ಮಸ್ಕಿ ಶಾಸನವನ್ನು ಉತ್ಖನನ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಸನಗಳು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಸನಗಳು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತವೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣ ವಿದ್ಯುತ್ ಉತ್ಪಾದನೆಯನ್ನು ಮಾಡುವಂತಹ ಜಿಲ್ಲೆ, ಉಷ್ಣ ವಿದ್ಯುತ್ ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದಂದರೆ ಅತಿ ಹೆಚ್ಚಾಗಿ ರಾಯಚೂರು ಜಿಲ್ಲೆಯಲ್ಲಿ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಮಲ್ಲಾಪುರ ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಮಲ್ಲಾಪುರ ಜಲವಿದ್ಯುತ್ ಯೋಜನೆ ಕಂಡುಬರ್ತದೆ. ಇದು ಕೂಡ ಇಂಪಾರ್ಟೆಂಟ್. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಪಿಕ್ಲಿಹಾಳ ಅನ್ನೋದು ಒಂದು ನವಶಿಲಾಯುಗದ ಒಂದು ತಾಣ. ಪಿಕ್ಲಿಹಾಳ ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದು ನವಶಿಲಾಯುಗದ ತಾಣವಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಕೋಣಗಲ್ ಎಂಬ ಯುದ್ಧ ಭೂಮಿ ಇದೆ. ಕೋಣಗಲ್ ಯುದ್ಧ ಭೂಮಿ ಕಂಡುಬರುವಂತಹ ಜಿಲ್ಲೆ
ರಾಯಚೂರು. ಈ ಕೋಣಗಲ್ ಯುದ್ಧ ಸ್ನೇಹಿತರೆ 1800ರಲ್ಲಿ ದೋಂಡಿಯಾವಾಗ ಮತ್ತು ವೆಲಸ್ಲಿ ಅವರ ನಡುವೆ ನಡೀತದೆ. 1800ರಲ್ಲಿ ವೆಲಸ್ಲಿ ಮತ್ತು ದೋಂಡಿಯಾವಾಗ್ ಅವರ ನಡುವೆ ನಡೆದಂತಹ ಯುದ್ಧ. ಈ ಕೋಣಗಲ್ ಯುದ್ಧ ಭೂಮಿ ಕಂಡುಬರುವಂತಹ ಜಿಲ್ಲೆ ರಾಯಚೂರು ಜಿಲ್ಲೆ. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಭಾಳಷ್ಟು ರೀತಿಯಾದಂತಹ ಒಂದು ಐತಿಹಾಸಿಕ ಸ್ಥಾನಗಳಿವೆ, ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂತಹದ್ದು ರಾಯಚೂರು ಜಿಲ್ಲೆಯಲ್ಲಿ. 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದದ್ದು ರಾಯಚೂರು ಜಿಲ್ಲೆಯಲ್ಲಿ. ಅದರ ಅಧ್ಯಕ್ಷತೆಯನ್ನು ಬರಗೂರು ರಾಮಚಂದ್ರಪ್ಪನವರು ವಹಿಸ್ಕೊಂಡಿರ್ತಾರೆ. ಇವೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದು ರಾಯಚೂರು ಜಿಲ್ಲೆಯ ಒಂದು ಸಂಕ್ಷಿಪ್ತ ಮಾಹಿತಿ. ಸ್ನೇಹಿತರೆ, ಮುಂದಿನ ಒಂದು ಜಿಲ್ಲೆಯ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೊಪ್ಪಳ ಜಿಲ್ಲೆಯ ಕುರಿತಾಗಿ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಕೊಪ್ಪಳ ಜಿಲ್ಲೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಕೊಪ್ಪಳ ಜಿಲ್ಲೆಯಲ್ಲೇ ಇಟಗಿ ಮಹಾದೇವ ದೇವಾಲಯ ಕಂಡುಬರುತ್ತದೆ. ಇಟಗಿ ಮಹಾದೇವ ದೇವಾಲಯ ಭಾಳಷ್ಟು ಇಂಪಾರ್ಟೆಂಟ್. ಇಟಗಿಯ ಮಹಾದೇವ ದೇವಾಲಯ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬರುವಂತಹ ಒಂದು ಪ್ರಮುಖ ದೇವಾಲಯ ಸ್ನೇಹಿತರೆ. ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರಿದ್ರು. ದೇವಾಲಯಗಳ ಚಕ್ರವರ್ತಿ ಯಾವುದಪ್ಪ ಅಂದರೆ ಇಟಗಿಯ ಮಹಾದೇವ ದೇವಾಲಯ. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ಇಟಗಿಯ ಮಹಾದೇವ ದೇವಾಲಯ ಭಾಳಷ್ಟು ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಸ್ನೇಹಿತರೆ. ನೆಕ್ಸ್ಟು ಇನ್ನೊಂದು ಟಾಪಿಕ್ ಅಂದರೆ ಇಲ್ಲಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ನವಲಿ ಬಳಿ ನವಲಿ ಬಳಿ ರೈಸ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪನೆ ಮಾಡಿದ್ದಾರೆ ಇತ್ತೀಚೆಗೆ. ರೈಸ್ ಟೆಕ್ನಾಲಜಿ ಪಾರ್ಕ್ ಇತ್ತೀಚೆಗೆ ಕಾರಟಗಿಯ ನವಲಿಯ ಬಳಿ ರೈಸ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಿದ್ದಾರೆ. ಇನ್ನು ಕಿನ್ನಾಳ ಎಂಬ ಪ್ರದೇಶ ಗೊಂಬೆಗಳ ಕಲೆಗೆ ಹೆಸರುವಾಸಿಯಾಗಿದೆ. ಭಾಳ ಇಂಪಾರ್ಟೆಂಟ್. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಎಂಬ ಸ್ಥಳ ಗೊಂಬೆಗಳ ತಯಾರಿಕೆಗೆ ಪ್ರಸಿದ್ಧವಾಗಿದೆ. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಭಾಳಷ್ಟು ಫೇಮಸ್ ಆಗಿರುವಂಥದ್ದು. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನವು ಅಶೋಕನಿಗೆ ಸಂಬಂಧಿಸಿದಂತಹ ಶಾಸನಗಳಿವೆ. ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನಗಳು ಅಶೋಕನಿಗೆ ಸಂಬಂಧಪಟ್ಟಂತಹ ಶಾಸನಗಳು. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ಇಲ್ಲಿ ವಿಜಯನಗರದ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗೊಂದಿ ಆಗಿತ್ತು ಸ್ನೇಹಿತರೆ. ಭಾಳ ಇಂಪಾರ್ಟೆಂಟ್. ಕೊಪ್ಪಳ ಜಿಲ್ಲೆಯ ಆನೆಗೊಂದಿ ಭಾಳ ಇಂಪಾರ್ಟೆಂಟ್. ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆಗಿತ್ತು. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಆನೆಗೊಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆಗಿತ್ತು ಸ್ನೇಹಿತರೆ. ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಾದ್ರಿ ಬೆಟ್ಟ ಇದೆ, ಭಾಳಷ್ಟು ಫೇಮಸ್. ಅಂಜನಾದ್ರಿ ಬೆಟ್ಟ ಹನುಮನ ಜನ್ಮಸ್ಥಳ. ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಾದ್ರಿ ಬೆಟ್ಟ ಇದೆ, ಆಂಜನೇಯನ ಜನ್ಮಸ್ಥಳವಾಗಿದೆ. ಇಷ್ಟು ಸ್ನೇಹಿತರ ಪರೀಕ್ಷಾ ದೃಷ್ಟಿಯಿಂದ ಕೊಪ್ಪಳ ಜಿಲ್ಲೆಯ ಕುರಿತಾಗಿ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿಯಾಗಿದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮುಂದಿನ ಒಂದು ಜಿಲ್ಲೆಯ ಕುರಿತು ತಿಳಿದುಕೊಳ್ಳೋಣ. ಬಳ್ಳಾರಿ ಜಿಲ್ಲೆ ಸ್ನೇಹಿತರೆ. ಬಳ್ಳಾರಿ ಜಿಲ್ಲೆ ಕೂಡ ಭಾಳಷ್ಟು ವಿಶೇಷತೆಯನ್ನು ಹೊಂದಿರುವಂತಹ ಜಿಲ್ಲೆ ಸ್ನೇಹಿತರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಕಂಡುಬರುವಂಥದ್ದು ಜಿಲ್ಲೆ. ಪ್ರಾಗೈತಿಹಾಸಿಕ ನೆಲೆಯಾದಂತಹ ಸಂಗನಕಲ್ಲು ಕಂಡುಬರುವಂತಹ ಜಿಲ್ಲೆ ಬಳ್ಳಾರಿ ಜಿಲ್ಲೆ. ಭಾಳಷ್ಟು ಇಂಪಾರ್ಟೆಂಟ್ ಐತಿಹಾಸಿಕ ದೃಷ್ಟಿಯಿಂದ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ
ಕುಡಿತಿನಿ ಎಂಬ ಸ್ಥಳದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪಿಸಿದ್ದಾರೆ. ಉಷ್ಣ ವಿದ್ಯುತ್ ಸ್ಥಾವರವನ್ನು ಬಳ್ಳಾರಿ ಜಿಲ್ಲೆಯ ಕುಡಿತಿನಿ ಎಂಬಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿದ್ದಾರೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ದೋಣಿಮಲೈ, ಬಳ್ಳಾರಿ ಜಿಲ್ಲೆಯ ದೋಣಿಮಲೈ ಕಬ್ಬಿಣದ ಅದಿರಿಗೆ ಪ್ರಸಿದ್ಧವಾಗಿದೆ. ದೋಣಿಮಲೈ ಎಂಬ ಸ್ಥಳ ಇದು ಕಂಡುಬರುವಂತಹದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅದಿರಿನ ಉತ್ಪಾದನೆಗೆ ಭಾಳಷ್ಟು ಫೇಮಸ್ ಆಗಿದೆ ಸ್ನೇಹಿತರೆ. ಯಾವುದು? ಬಳ್ಳಾರಿ ಜಿಲ್ಲೆಯ ಸಂಡೂರು ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅದಿರುಗಳಿಗೆ ಭಾಳಷ್ಟು ಹೆಸರುವಾಗಿದೆ. ಇನ್ನು ಬಳ್ಳಾರಿ ಜಿಲ್ಲೆ ಮೊಟ್ಟ ಮೊದಲಿಗೆ ವಿಮಾನ ಸಂಪರ್ಕ ಪಡೆದ ಸ್ಥಳವಾಗಿದೆ. 1932ರಲ್ಲಿ ವಿಮಾನ ಸಂಪರ್ಕ ಪಡೆದ ಕರ್ನಾಟಕದ ಮೊದಲ ಜಿಲ್ಲೆ. ವಿಮಾನ ಸಂಪರ್ಕವನ್ನು ಪಡೆದಂತಹ ಮೊದಲ ಜಿಲ್ಲೆ ಬಳ್ಳಾರಿ ಜಿಲ್ಲೆ 1932ರಲ್ಲಿ ಸ್ನೇಹಿತರೆ. ಮತ್ತು ಇಲ್ಲಿ ನಿಟ್ಟೂರು, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳಂ ಎಂಬ ಸ್ಥಳಗಳಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಮೌರ್ಯರ ಅಶೋಕನಿಗೆ ಸಂಬಂಧಿಸಿದಂತಹ ಶಾಸನಗಳಿವೆ. ಇಲ್ಲಿ ಅಶೋಕನಿಗೆ ಸಂಬಂಧಿಸಿದಂತಹ ಶಾಸನಗಳು ಕಂಡುಬರುವಂಥವು ನಿಟ್ಟೂರು ಮತ್ತು ಉದಯಗೊಳಂ. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ದರೋಜಿ ಕರಡಿಧಾಮ ಕಂಡುಬರುವಂಥ ಜಿಲ್ಲೆ. ದರೋಜಿ ಕರಡಿಧಾಮ ಕಂಡುಬರುವಂಥ ಜಿಲ್ಲೆ ಬಳ್ಳಾರಿ. ಮತ್ತು ಗುಡೇಕೋಟೆ ಇಲ್ಲೂ ಕೂಡ ಕರಡಿಗಳು ಕಂಡುಬರ್ತವೆ. ಗುಡೇಕೋಟೆ ಕರಡಿಧಾಮ ಕಂಡುಬರುವಂಥ ಜಿಲ್ಲೆ ಬಳ್ಳಾರಿ ಜಿಲ್ಲೆ. ಭಾಳಷ್ಟು ಅದಿರುಗಳನ್ನು ಉತ್ಪಾದಿಸುವಂತಹ ಜಿಲ್ಲೆ ಸ್ನೇಹಿತರೆ. ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಅದಿರುಗಳಾದಂತಹ ಮ್ಯಾಂಗನೀಸ್ ಇದೆ ಮತ್ತು ಕಬ್ಬಿಣ ಇದೆ. ಭಾಳಷ್ಟು ಅಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಜಾಸ್ತಿ ಇವೆ ಸ್ನೇಹಿತರೆ. ಮತ್ತು ಇಷ್ಟು ನಾವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದಂತಹ ಒಂದು ಜಿಲ್ಲೆಯಾಗಿದೆ ಸ್ನೇಹಿತರೆ. ಮುಂದಿನ ಜಿಲ್ಲೆಯ ಕುರಿತು ತಿಳ್ಕೊಳ್ಳೋಣ. ವಿಜಯನಗರ ಜಿಲ್ಲೆ ಇತ್ತೀಚೆಗೆ ರಚನೆಯಾದಂತಹ ಹೊಸದಾದ ಜಿಲ್ಲೆಯಾಗಿದೆ ಸ್ನೇಹಿತರೆ. ಕರ್ನಾಟಕದ 31ನೇ ಜಿಲ್ಲೆ ವಿಜಯನಗರ ಸ್ನೇಹಿತರೆ. 2020 ನವೆಂಬರ್ 18ರಂದು ಸ್ಥಾಪನೆ ಮಾಡ್ತಾರೆ. ಅದನ್ನ 2020 ನವೆಂಬರ್ 18ರಂದು ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಳಿಸಿ ವಿಜಯನಗರ ಎಂಬ ಹೊಸ ಜಿಲ್ಲೆಯನ್ನು ಸ್ಥಾಪನೆ ಮಾಡ್ತಾರೆ. ಬಳ್ಳಾರಿಯಿಂದ ಸಪ್ರೇಟ್ ಮಾಡಿ ವಿಜಯನಗರ ಜಿಲ್ಲೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದಂದರೆ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಒಂದು ಜಿಲ್ಲಾ ಕೇಂದ್ರ ಸ್ನೇಹಿತರೆ. ಒಟ್ಟು 6 ತಾಲೂಕುಗಳಿವೆ. 6 ತಾಲೂಕುಗಳನ್ನು ರಚಿಸಿ ಹೊಸದಾಗಿ ಒಂದು ಜಿಲ್ಲೆಯನ್ನು ಮಾಡಿದ್ದಾರೆ, ವಿಜಯನಗರ ಜಿಲ್ಲೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದು ವಿಜಯನಗರ ಜಿಲ್ಲೆ ಕಲ್ಯಾಣ ಕರ್ನಾಟಕದ 7ನೇ ಜಿಲ್ಲೆಯಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತಹ 7ನೇ ಜಿಲ್ಲೆ. ಟೋಟಲ್ ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳು ಕಂಡುಬರ್ತವೆ. ಅದರಲ್ಲಿ ವಿಜಯನಗರ ಜಿಲ್ಲೆ ಕೂಡ ಒಂದು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ಇದು ಹೊಸಪೇಟೆಯಲ್ಲಿ ಹಂಪಿ ಬರ್ತದೆ. ಹಂಪಿ ಭಾಳಷ್ಟು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದಂತಹ ಸ್ಥಳ. ಹಂಪಿ ಬರುವಂತಹ ತಾಲೂಕು ಯಾವುದಂದರೆ ಹೊಸಪೇಟೆ ತಾಲೂಕಿನಲ್ಲಿ ಹಂಪಿ ಬರ್ತದೆ ಸ್ನೇಹಿತರೆ. ಹಂಪಿಯಲ್ಲಿ ವಿಜಯನಗರ ಕಾಲದ ಬಹಳಷ್ಟು ಪ್ರಸಿದ್ಧ ದೇವಾಲಯಗಳು ಕಂಡುಬರ್ತವೆ, ಭಾಳಷ್ಟು ಸ್ಮಾರಕಗಳು ಕಂಡುಬರ್ತವೆ ಸ್ನೇಹಿತರೆ. ಕಮಲ್ ಮಹಲ್, ಹಂಪಿಯಲ್ಲಿ ಕಮಲ್ ಮಹಲ್ ಬರ್ತದೆ. ಕಮಲ್ ಮಹಲ್ ದೇವಾಲಯ ಕಂಡುಬರುವಂಥದ್ದು ಹಂಪಿಯಲ್ಲಿ ಸ್ನೇಹಿತರೆ. ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ವಿಜಯನಗರ ಕಾಲದಲ್ಲಿ ಸ್ಥಾಪನೆಯಾದಂತಹ ಒಂದು ಸ್ಮಾರಕ ಸ್ನೇಹಿತರೆ. ಮತ್ತು ಇಲ್ಲಿ ಹಜಾರರಾಮ ದೇವಾಲಯವನ್ನು ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯರು
ಸ್ಥಾಪಿಸ್ತಾರೆ. ಹಜಾರರಾಮ ದೇವಾಲಯವನ್ನು ಹಂಪಿಯಲ್ಲಿ ಶ್ರೀಕೃಷ್ಣ ದೇವರಾಯರು ನಿರ್ಮಿಸಿದರು. ಭಾಳಷ್ಟು ಇಂಪಾರ್ಟೆಂಟ್. ಶ್ರೀಕೃಷ್ಣ ದೇವರಾಯರು ಇದನ್ನು ಸ್ಥಾಪಿಸ್ತಾರೆ ಸ್ನೇಹಿತರೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾರು ಸ್ಥಾಪನೆ ಮಾಡಿದಾರೆ ಅಂತ ಕೇಳ್ತಾರೆ ಸ್ನೇಹಿತರೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ಹಂಪಿಯಲ್ಲಿ ಕಲ್ಲಿನ ರಥ ಕಂಡು ಬರ್ತದೆ. ಕಲ್ಲಿನ ರಥ ಇದು ಕೂಡ ವಿಜಯನಗರ ಕಾಲದಲ್ಲಿ ಸ್ಥಾಪನೆಯಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಸ್ಮಾರಕ ಸ್ನೇಹಿತರೆ. ಇಲ್ಲಿ ಹಂಪಿಯಲ್ಲಿ ವಿಜಯ ವಿಠ್ಠಲ ದೇವಾಲಯವಿದೆ. ವಿಜಯ ವಿಠ್ಠಲ ದೇವಾಲಯ ಹಂಪಿಯಲ್ಲಿ ಕಂಡುಬರುತ್ತದೆ. ವಿಜಯ ವಿಠ್ಠಲ ದೇವಾಲಯ ಸ್ನೇಹಿತರೆ ಸಂಗೀತಕ್ಕೆ ಸಂಬಂಧಿಸಿದಂತಹ ಒಂದು ದೇವಾಲಯ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇವು ಹಂಪಿಯಲ್ಲಿ ಮತ್ತು ವಿರೂಪಾಕ್ಷ ದೇವಾಲಯ ಕಂಡುಬರ್ತದೆ. ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಇಂಪಾರ್ಟೆಂಟ್. ವಿಜಯನಗರದ ಸಾಮ್ರಾಜ್ಯದ ಕುಲದೇವರು ಯಾರು ಅಂದರೆ ವಿರೂಪಾಕ್ಷ ದೇವರು. ವಿಜಯನಗರ ಸಾಮ್ರಾಜ್ಯದ ಕುಲದೇವರು ವಿರೂಪಾಕ್ಷ ದೇವರು. ಇನ್ನು ಹಂಪಿಯಿಂದ ಕರ್ನಾಟಕ ಸಂಗೀತ ಆರಂಭವಾಗ್ತದೆ. ಕರ್ನಾಟಕ ಸಂಗೀತ ಆರಂಭವಾದಂತಹ ಜಿಲ್ಲೆ ಇಂಪಾರ್ಟೆಂಟ್. ಕರ್ನಾಟಕ ಸಂಗೀತ ಇಲ್ಲಿಂದಲೇ ಉಗಮವಾಗ್ತದೆ. ಕರ್ನಾಟಕ ಸಂಗೀತ ಉಗಮವಾದಂತಹ ಜಿಲ್ಲೆ. ಇನ್ನು ಹಂಪಿಯಲ್ಲಿ ಕನ್ನಡ ಯೂನಿವರ್ಸಿಟಿ ಇದೆ. ಕನ್ನಡ ವಿಶ್ವವಿದ್ಯಾಲಯ ಇದೆ. ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳು ಚಂದ್ರಶೇಖರ್ ಕಂಬಾರ ಆಗಿದ್ದರು ಸ್ನೇಹಿತರೆ. ಕನ್ನಡ ಯೂನಿವರ್ಸಿಟಿ ಪ್ರತಿ ವರ್ಷ ನಾಡೋಜ ಪ್ರಶಸ್ತಿಯನ್ನು ಕೊಡ್ತದೆ. ಹಂಪಿ ಯೂನಿವರ್ಸಿಟಿ ಅಂತ ಕರೀತಾರೆ. ಕನ್ನಡ ವಿಶ್ವವಿದ್ಯಾಲಯ ಮೊದಲ ಕುಲಪತಿಗಳು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಆಗಿದ್ದರು. ಇಲ್ಲಿ ನಾಡೋಜ ಪ್ರಶಸ್ತಿಯನ್ನು ಕೊಡ್ತಾರೆ. ಈ ಯೂನಿವರ್ಸಿಟಿಯಿಂದ ನಾಡೋಜ ಪ್ರಶಸ್ತಿ ಕೊಡ್ತಾರೆ. ಇದು ಇಂಪಾರ್ಟೆಂಟ್, ನಾಡೋಜ ಪ್ರಶಸ್ತಿ. ಇನ್ನು ಹಂಪಿ 1986ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. 1986ರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ವಿಶ್ವ ಪರಂಪರೆ ಪಟ್ಟಿಗೆ ಹಂಪಿ ಸೇರ್ಪಡೆ ಆಗುತ್ತೆ. ಭಾಳಷ್ಟು ಇಂಪಾರ್ಟೆಂಟ್. ಹಂಪಿ 1986ರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ಇದು ವಿಶ್ವ ಪರಂಪರೆಗೆ ಸೇರ್ಪಡೆಯಾದ ಕರ್ನಾಟಕದ ಮೊದಲ ಜಿಲ್ಲೆಯಾಗಿದೆ ಸ್ನೇಹಿತರೆ. ಕರ್ನಾಟಕದ ಮೊದಲ ಜಿಲ್ಲೆ ಯಾವುದಂದರೆ ಹಂಪಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ಈ ಜಿಲ್ಲೆಯಲ್ಲಿ ತುಂಗಭದ್ರಾ ಡ್ಯಾಮನ್ನು ಸ್ಥಾಪನೆ ಮಾಡಿದ್ದಾರೆ. ತುಂಗಭದ್ರಾ ಡ್ಯಾಮ್ ಭಾಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ತುಂಗಭದ್ರಾ ಡ್ಯಾಮನ್ನು ನಾವು ಪಂಪಾಸಾಗರ ಅಂತಲೂ ಕರೀತಾರೆ. ಇದಕ್ಕೆ ಪಂಪಾಸಾಗರ ಅಂತ ಕರೀತಾರೆ. ಭಾಳಷ್ಟು ಇಂಪಾರ್ಟೆಂಟ್. ತುಂಗಭದ್ರಾ ಡ್ಯಾಮನ್ನು ಪಂಪಾಸಾಗರ ಅಂತಲೂ ಕರೀತಾರೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆ ಇದು ಇಂಪಾರ್ಟೆಂಟ್. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆಯಿಂದ ಈ ಒಂದು ಡ್ಯಾಮ್ ನಿರ್ಮಾಣವಾಗಿದೆ. ಭಾಳಷ್ಟು ಇಂಪಾರ್ಟೆಂಟ್. ತುಂಗಭದ್ರಾ ಡ್ಯಾಮನ್ನು ಏನಂತ ಕರೀತಾರೆ? ಪಂಪಾಸಾಗರ ಅಂತ ಕರೀತಾರೆ. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ತೋರಣಗಲ್ ಅಂತ ಒಂದು ಪ್ಲೇಸ್ ಇದೆ. ತೋರಣಗಲ್ ಇಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆ. ತೋರಣಗಲ್ ವಿಜಯನಗರ ಜಿಲ್ಲೆಯ ತೋರಣಗಲ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಕಂಡುಬರುತ್ತದೆ. ಇಲ್ಲಿ ಉಕ್ಕಿನ ಮತ್ತು ಕಬ್ಬಿಣ ಕೈಗಾರಿಕೆ ಇದೆ. ಇದಕ್ಕೆ ಜಿಂದಾಲ್ ಅಂತಲೂ ಕರೀತಾರೆ. ಜಿಂದಾಲ್ ಕೈಗಾರಿಕೆ ಕಂಡುಬರುವಂತಹ ಕೈಗಾರಿಕಾ ಸ್ಥಳ ಕಂಡುಬರುವಂತಹ ಜಿಲ್ಲೆಯಾಗಿದೆ ಸ್ನೇಹಿತರೆ. ಇಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಈ ವಿಜಯನಗರ ಜಿಲ್ಲೆಯ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿದೆ ಸ್ನೇಹಿತರೆ. ಮುಂದಿನ ಜಿಲ್ಲೆಯ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬೀದರ್ ಜಿಲ್ಲೆ ಸ್ನೇಹಿತರೆ. ಬೀದರ್ ಜಿಲ್ಲೆಯಲ್ಲಿ ಬಸವಣ್ಣವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಭಾಳಷ್ಟು ಇಂಪಾರ್ಟೆಂಟ್. ಅನುಭವ ಮಂಟಪವನ್ನು ಬಸವಣ್ಣವರು ಸ್ಥಾಪಿಸ್ತಾರೆ ಸ್ನೇಹಿತರೆ. ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಅಲ್ಲಂ ಪ್ರಭು ಅವರು ವಹಿಸ್ಕೊಂಡಿದ್ದರು. ಅಲ್ಲಮ ಪ್ರಭು ಅವರು ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದರು ಸ್ನೇಹಿತರೆ.
ಬಸವ ಕಲ್ಯಾಣ ಭಾಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಶರಣ ಸಾಹಿತ್ಯದ ಬೆಳವಣಿಗೆ ಆದಂತಹ ಒಂದು ಸ್ಥಳ ಸ್ನೇಹಿತರೆ. ಈ ಅನುಭವ ಮಂಟಪವನ್ನು ವಿಶ್ವದ ಮೊದಲ ಪಾರ್ಲಿಮೆಂಟ್ ಅಂತ ಕರೀತಾರೆ. ವಿಶ್ವದ ಮೊದಲ ಪಾರ್ಲಿಮೆಂಟ್ ಯಾವುದಂದರೆ ಅನುಭವ ಮಂಟಪ. ವಿಶ್ವದ ಮೊದಲ ಪಾರ್ಲಿಮೆಂಟ್, ಮೊದಲ ಸಂಸತ್ತು ಅಂತ ಕರಿತಾಯಿದ್ರು. ಅನುಭವ ಮಂಟಪವನ್ನು ವಿಶ್ವದ ಮೊದಲ ಪಾರ್ಲಿಮೆಂಟ್ ಅಂತ ಕರಿತಾಯಿದ್ರು. ಮತ್ತು ಬಸವ ಕಲ್ಯಾಣದ ಪ್ರಾಚೀನ ಹೆಸರು ಕಲ್ಯಾಣವನ್ನು ಈಗ ಬಸವ ಕಲ್ಯಾಣ ಅಂತ ಕರೀತಾರೆ. ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿ ಸ್ನೇಹಿತರೆ ಇದು. ಬಸವ ಕಲ್ಯಾಣದ ಪ್ರಾಚೀನ ಹೆಸರು ಕಲ್ಯಾಣ ಆಗಿತ್ತು ಸ್ನೇಹಿತರೆ. ಮತ್ತು ಸಿಖ್ ಧರ್ಮದ ಸ್ಥಾಪಕರಾದಂತಹ ಗುರುನಾನಕರು ಬೀದರ್ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾರೆ. ಇಂಪಾರ್ಟೆಂಟ್, ಬೀದರ್ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾರೆ. ಆ ಬೀದರ್ ಜಿಲ್ಲೆಯ ನಾನಕ್ ಜೀರಾ ಅಂತ ಫೇಮಸ್. ಅದು ನಾನಕ್ ಜೀರಾ ಎಂಬ ಸ್ಥಳ. ನಾನಕ್ ಜೀರಾ ಕರ್ನಾಟಕದಲ್ಲಿ ಸಿಖ್ಖರ ಒಂದು ಪವಿತ್ರ ಸ್ಥಳ ನಾನಕ್ ಜೀರಾ ಸ್ನೇಹಿತರೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ಬಹಮನಿ ಸುಲ್ತಾನರ ಸೋಲಾಕಂ ಮಸೀದಿ, ಕಾಸಿಂ ಬರೀದ್ ಕಟ್ಟಡ ಇವೆಲ್ಲ ಸ್ಥಾಪನೆ ಆಗಿದ್ದು ಇಲ್ಲೇ. ಬಹಮನಿ ಸುಲ್ತಾನರ ಕಾಲದ ಸೋಲಾಕಂ ಮಸೀದಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೋಲಾಕಂ ಮಸೀದಿ, ಕಾಸಿಂ ಬರೀದ್ ಕಟ್ಟಡ ಫೇಮಸ್ ಆದಂತಹ ಇವೆಲ್ಲ ಕಟ್ಟಡಗಳು, ಸ್ಮಾರಕಗಳು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟು ಬೀದರ್ ಜಿಲ್ಲೆಯಲ್ಲಿ ಕಾರಂಜಿ ಅಣೆಕಟ್ಟು ಇದೆ. ಬೀದರ್ ಜಿಲ್ಲೆಯಲ್ಲಿ ಕಾರಂಜಿ ಅಣೆಕಟ್ಟು ಇದೆ. ಕಾರಂಜ ಡ್ಯಾಮ್ ಇದನ್ನು ಮಾಂಜ್ರಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಮಾಂಜ್ರಾ ನದಿಯ ಅಡ್ಡಲಾಗಿ ಕಟ್ಟಿದ್ದಾರೆ. ಬೀದರ್ ಜಿಲ್ಲೆ ಕರ್ನಾಟಕದ ಉತ್ತರದಲ್ಲಿರುವಂತಹ ಕಟ್ಟಕಡೆಯ ಜಿಲ್ಲೆ. ಬೀದರ್ ಜಿಲ್ಲೆಯ ಔರಾದ್ ಕರ್ನಾಟಕದ ಉತ್ತರಕ್ಕಿರುವಂತಹ ಒಂದು ಜಿಲ್ಲೆ ಯಾವುದಂದರೆ ಬೀದರ್ ಲಾಸ್ಟ್ ಬಾರ್ಡರ್ ಇದು ಬೀದರ್ ಜಿಲ್ಲೆಯ ಔರಾದ್. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇನ್ನು ಮಹಮ್ಮದ್ ಗವಾನ್ ಮದರಸವನ್ನು ಕಟ್ಟಿಸ್ತಾನೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ. ಮದರಸವನ್ನು ಸ್ಥಾಪಿಸಿದವರು ಮಹಮ್ಮದ್ ಗವಾನ್. ಇದು ಕೂಡ ಇಂಪಾರ್ಟೆಂಟ್. ಮಹಮ್ಮದ್ ಗವಾನ್ ಮದರಸವನ್ನು ಆರಂಭಿಸ್ತಾರೆ. ಯಾರು? ಮಹಮ್ಮದ್ ಗವಾನ್. ಇಲ್ಲಿ ಪಶು ವೈದ್ಯಕೀಯ ಯೂನಿವರ್ಸಿಟಿ ಕಂಡು ಬರ್ತದೆ. ಇದು ಪಶು ವೈದ್ಯಕೀಯ ಯೂನಿವರ್ಸಿಟಿಯನ್ನು ನಂಜುಂಡಪ್ಪ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ಬೀದರ್ ಜಿಲ್ಲೆ ಬಿದಿರಿ ಕಲೆಗೆ ಹೆಸರುವಾಸಿಯಾದಂತಹ ಜಿಲ್ಲೆ. ಬಿದಿರಿ ಕಲೆ ಕಂಡುಬರುವಂತಹ ಜಿಲ್ಲೆ ಯಾವುದು? ಬಹಮನಿ ಸುಲ್ತಾನರ ಕಾಲದ ಬಿದಿರಿ ಕಲೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇಷ್ಟು ಸ್ನೇಹಿತರೆ ಈ ಒಂದು ಬೀದರ್ ಜಿಲ್ಲೆಯ ಕುರಿತಾದಂತಹ ಒಂದು ಮಾಹಿತಿ. ಸ್ನೇಹಿತರೆ, ಮುಂದಿನ ಒಂದು ಜಿಲ್ಲೆಯ ಕುರಿತು ತಿಳಿದುಕೊಳ್ಳೋಣ. ಕಲಬುರಗಿ ಜಿಲ್ಲೆ ಅಥವಾ ಗುಲ್ಬರ್ಗ ಜಿಲ್ಲೆ ಅಂತ ಕರೀತಾರೆ. ಗುಲ್ಬರ್ಗ ಜಿಲ್ಲೆ ಭಾಳಷ್ಟು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಜಿಲ್ಲೆ. ಬನ್ನಿ ಸ್ನೇಹಿತರೆ ಅದರ ಕುರಿತಾಗಿ ತಿಳಿದುಕೊಳ್ಳೋಣ. ಕಲಬುರಗಿಯಲ್ಲಿ 2020ರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂತಹ ಒಂದು ಜಿಲ್ಲೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳ ಇಂಪಾರ್ಟೆಂಟ್. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2020ರಲ್ಲಿ ಕಲಬುರಗಿಯಲ್ಲಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಡೀತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಕೇಂದ್ರೀಯ ಯೂನಿವರ್ಸಿಟಿ ಕಂಡುಬರುವಂಥ ಜಿಲ್ಲೆ. ಕೇಂದ್ರೀಯ ಯೂನಿವರ್ಸಿಟಿ ಇದೆ ಇಲ್ಲಿ. ಕೇಂದ್ರೀಯ ವಿಶ್ವವಿದ್ಯಾಲಯ
ಸ್ಥಾಪನೆಯಾಗಿದೆ. ಕೇಂದ್ರೀಯ ಯೂನಿವರ್ಸಿಟಿ ಕಂಡುಬರುವಂತಹ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಇದೆ. ಗುಲ್ಬರ್ಗ ಯೂನಿವರ್ಸಿಟಿ ಇಂಪಾರ್ಟೆಂಟ್. ಗುಲ್ಬರ್ಗ ವಿಶ್ವವಿದ್ಯಾಲಯ ಕಂಡುಬರ್ತದೆ. ಇನ್ನು ಇಲ್ಲಿ ಇಂಪಾರ್ಟೆಂಟ್ ಆದಂತಹ ಇನ್ನೊಂದು ಪಾಯಿಂಟ್ ಯಾವುದಂದರೆ, ಇಲ್ಲಿ ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದಂದರೆ ಕಲಬುರಗಿ. ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಕಲಬುರಗಿ ಆಗಿತ್ತು. ಇಂಪಾರ್ಟೆಂಟ್. ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಕಲಬುರಗಿ ಆಗಿತ್ತು. ಎರಡನೇ ರಾಜಧಾನಿ ಬೀದರ್ ಆಗಿತ್ತು. ಇನ್ನು ದೇವಾಳ್ ಗಾಂವ್ಕರ್ ಎಂಬ ವ್ಯಕ್ತಿ, ದೇವಾಳ್ ಗಾಂವ್ಕರ್ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಿದವರು ಕಲಬುರಗಿಯಲ್ಲಿ ದೇವಾಳ್ ಗಾಂವ್ಕರ್ ಅವರು. ಇನ್ನು ಖ್ವಾಜಾ ಬಂದೇ ನವಾಜ್ ದರ್ಗಾ ಕಂಡುಬರುವಂಥ ಜಿಲ್ಲೆ. ಖ್ವಾಜಾ ಬಂದೇ ನವಾಜ್ ದರ್ಗಾ ಕಂಡುಬರುವಂತಹ ಜಿಲ್ಲೆ ಕಲಬುರಗಿಯಲ್ಲಿ ಕಂಡುಬರ್ತದೆ. ಇನ್ನು ಸನ್ನತಿ ಎನ್ನುವ ಸ್ಥಳ ಭಾಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಬುದ್ಧನ ಸಂಬಂಧಿಸಿದಂತಹ ಸ್ಮಾರಕಗಳು ಕಂಡುಬರ್ತವೆ. ಬುದ್ಧನ ಸಂಬಂಧಪಟ್ಟಂತಹ ಸ್ಮಾರಕಗಳು ಕಂಡುಬರ್ತವೆ. ಸನ್ನತಿ ಬೌದ್ಧ ಧರ್ಮದ ಕುರುಹುಗಳು ಪತ್ತೆಯಾದಂತಹ ಸ್ಥಳ. ಮತ್ತು ಇಲ್ಲಿ ಬುದ್ಧ ವಿಹಾರ ಇದೆ. ಬುದ್ಧ ವಿಹಾರ ಸ್ಥಾಪನೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಅಶೋಕನಿಗೆ ಸಂಬಂಧಿಸಿದಂತಹ ಒಂದು ಸನ್ನತಿಯಲ್ಲಿರುವಂತಹ ಶಾಸನಗಳಿವೆ. ಸನ್ನತಿಯಲ್ಲಿ ಅಶೋಕನಿಗೆ ಸಂಬಂಧಪಟ್ಟಂತಹ ಶಾಸನಗಳು ಕಂಡುಬರ್ತವೆ. ಭಾಳಷ್ಟು ಇಂಪಾರ್ಟೆಂಟ್. ಅಶೋಕನಿಗೆ ಸಂಬಂಧಪಟ್ಟಂತಹ ಶಾಸನಗಳು ಮತ್ತು ಮೌರ್ಯರ ಕಾಲದ ಶಾಸನಗಳು ಇಲ್ಲಿ ಕಂಡುಬರ್ತವೆ. ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪಗಳು. ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪಗಳು ಕಂಡುಬರುವಂತಹ ಜಿಲ್ಲೆ. ಮತ್ತು ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವಂತಹ ಜಿಲ್ಲೆ. ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವ ಜಿಲ್ಲೆ ಭಾಳಷ್ಟು ಇಂಪಾರ್ಟೆಂಟ್. ಸಿಮೆಂಟ್ ಜಾಸ್ತಿ ಉತ್ಪಾದನೆ ಮಾಡ್ತಾರೆ. ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆಯ ಮಾಡುವಂತಹ ಜಿಲ್ಲೆಯಾಗಿದೆ. ಮತ್ತು ಚಿಂಚೋಳಿಯಲ್ಲಿ, ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಭೂಕಂಪನ ಮಾಪನ ಕೇಂದ್ರವಿದೆ. ಭೂಕಂಪನ ಮಾಪನ ಕೇಂದ್ರ ಚಿಂಚೋಳಿಯಲ್ಲಿ ಕಂಡುಬರ್ತದೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಚಿಂಚೋಳಿಯಲ್ಲಿ ಭೂಕಂಪನ ಮಾಪನ ಕೇಂದ್ರ ಕಂಡುಬರ್ತದೆ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ರಾಷ್ಟ್ರಕೂಟರ ರಾಜಧಾನಿ ಯಾವುದಂದರೆ ಮಾನ್ಯಕೇಟ. ಇಂಪಾರ್ಟೆಂಟ್. ಮಾನ್ಯಕೇಟ ಅಥವಾ ಮಳಖೇಡ ಅಂತ ಕರೀತಾರೆ. ಮಳಖೇಡ ಇದು ಕಂಡುಬರುವಂತಹ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ರಾಷ್ಟ್ರಕೂಟರು ಆಳಿದಂತಹ ನಾಡು ಕಲಬುರಗಿ ಜಿಲ್ಲೆಯಾಗಿತ್ತು. ಕಲಬುರಗಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆಯಾಗಿದೆ. ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದಂದರೆ ಕಲಬುರಗಿ. ಭಾಳ ಇಂಪಾರ್ಟೆಂಟ್. ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ನಿಗಮ ಕೇಂದ್ರ ಕಚೇರಿ ಇದೆ. ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಮತ್ತು ತೊಗರಿ ಬೆಳೆ ನಿಗಮದ ಕೇಂದ್ರ ಕಚೇರಿ ಇಂಪಾರ್ಟೆಂಟ್. ಇನ್ನು ಇಲ್ಲಿ ಬೆಣ್ಣೆತೊರ ನಾಲಾ ಯೋಜನೆಯನ್ನು ಕೈಗೊಂಡಿರ್ತಾರೆ. ಬೆಣ್ಣೆತೊರೆ ನಾಲಾ ಯೋಜನೆ ಕಂಡುಬರುವಂತಹ ಜಿಲ್ಲೆ ಕಲಬುರಗಿ. ಇಂಪಾರ್ಟೆಂಟ್. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಮತ್ತು ಇನ್ನೊಂದು ವಿಶೇಷ ಮಾಹಿತಿ ಏನಂದ್ರೆ, ಕರ್ನಾಟಕದಲ್ಲಿ ಮೊದಲು ದೂರದರ್ಶನ ಬಂದಿದ್ದು ಕಲಬುರಗಿ ಜಿಲ್ಲೆಯಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ದೂರದರ್ಶನ ಬಂದಿರುವಂತಹ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ
ಕರ್ನಾಟಕದಲ್ಲೇ ಮೊದಲು ದೂರದರ್ಶನ ಬಂದಿರುವಂತಹ ಜಿಲ್ಲೆ. ಇಷ್ಟು ಕಲಬುರಗಿ ಜಿಲ್ಲೆಯ ಒಂದು ವಿಶೇಷ ಮಾಹಿತಿಯಾಗಿದೆ ಸ್ನೇಹಿತರೆ. ಮುಂದಿನ ಜಿಲ್ಲೆ ಯಾದಗಿರಿ ಜಿಲ್ಲೆಯ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ. ಯಾದಗಿರಿ ಜಿಲ್ಲೆಯನ್ನು 2010ರಲ್ಲಿ ಕಲಬುರಗಿ ಜಿಲ್ಲೆಯಿಂದ ಪ್ರತ್ಯೇಕಿಸ್ತಾರೆ. ಕಲಬುರಗಿ ಜಿಲ್ಲೆಯಿಂದ ಪ್ರತ್ಯೇಕಿಸಿ ಹೊಸದಾದ ಯಾದಗಿರಿ ಜಿಲ್ಲೆಯನ್ನು ರಚಿಸ್ತಾರೆ. ಯಾದಗಿರಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿದಂತಹ ಜಿಲ್ಲೆ. ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆ ಯಾವುದಂದರೆ ಯಾದಗಿರಿ. ಅತಿ ಕಡಿಮೆ ಸಾಕ್ಷರತೆ ಕಂಡುಬರುವಂತಹ ಜಿಲ್ಲೆ. ಮತ್ತು ಅತಿ ಕಡಿಮೆ ತಲಾ ಆದಾಯ ಕಂಡುಬರುವಂತಹ ಜಿಲ್ಲೆ. ಅತಿ ಕಡಿಮೆ ತಲಾ ಆದಾಯ ಕಂಡುಬರುವಂತಹ ಜಿಲ್ಲೆ. ಸ್ನೇಹಿತರೆ, ನಾರಾಯಣಪುರ ಜಲಾಶಯವನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಿಸಿದ್ದಾರೆ. ನಾರಾಯಣಪುರ ಜಲಾಶಯವನ್ನು ಭಾಳ ಇಂಪಾರ್ಟೆಂಟ್. ನಾರಾಯಣಪುರ ಡ್ಯಾಮ್ ಇದೆ. ಇದನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ನಾರಾಯಣಪುರ ಜಲಾಶಯವನ್ನು ಬಸವಸಾಗರ ಡ್ಯಾಮ್ ಅಂತ ಕರೀತಾರೆ. ಇದಕ್ಕೆ ಬಸವಸಾಗರ ಡ್ಯಾಮ್ ಅಂತ ಕರೀತಾರೆ. ಇಂಪಾರ್ಟೆಂಟ್. ನಾರಾಯಣಪುರ ಡ್ಯಾಮ್ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಬಸವಸಾಗರ ಅಣೆಕಟ್ಟು ಅಂತ ಕರೀತಾರೆ. ಇನ್ನು ಮಲಗಿರುವ ಬುದ್ಧನ ಪರ್ವತ ಯಾದಗಿರಿ ಜಿಲ್ಲೆಯ ಶಹಪುರದಲ್ಲಿ ಕಂಡುಬರುತ್ತದೆ. ಇಂಪಾರ್ಟೆಂಟ್. ಯಾದಗಿರಿ ಜಿಲ್ಲೆಯ ಶಹಪುರದಲ್ಲಿ ಕಂಡುಬರುತ್ತದೆ. ಇನ್ನು ಬೋನಾಳ ಪಕ್ಷಿಧಾಮ ಭಾಳ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ಒಂದು ಸರಿ ಬಂದಿರ್ತದೆ ಸ್ನೇಹಿತರೆ. ಬೋನಾಳ ಪಕ್ಷಿಧಾಮ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇಂಪಾರ್ಟೆಂಟ್. ಬೋನಾಳ ಪಕ್ಷಿಧಾಮ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಇದು ಮತ್ತು ಗೋಗಿ ಎಂಬ ಸ್ಥಳ ಇದೆ. ಯಾದಗಿರಿ ಜಿಲ್ಲೆಯ ಗೋಗಿ ಎಂಬ ಸ್ಥಳ ಕಂಡುಬರ್ತದೆ. ಇಲ್ಲಿ ಯುರೇನಿಯಂ ನಿಕ್ಷೇಪ ಪತ್ತೆಯಾಗಿದೆ ಯಾದಗಿರಿ ಜಿಲ್ಲೆಯ ಗೋಗಿ ಎಂಬಲ್ಲಿ. ಇನ್ನು ಐತಿಹಾಸಿಕವಾದಂತಹ ಒಂದು ಸ್ವಾತಂತ್ರ್ಯ ಸಂಗ್ರಾಮ 1857ರ ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲಿ ನಡೆದಿರುತ್ತದೆ. ಸುರಪುರದ ರಾಜ ವೆಂಕಟಪ್ಪ ನಾಯಕ 1857ರ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಇಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಯಾದಗಿರಿ ಜಿಲ್ಲೆಯ ಕುರಿತಾದಂತಹ ಒಂದು ಮಾಹಿತಿ. ಇದುವರೆಗೂ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿವೆ ಸ್ನೇಹಿತರೆ. ಇನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಇನ್ನುಳಿದಂತಹ ಜಿಲ್ಲೆಗಳ ಕುರಿತಾಗಿ ತಿಳಿದುಕೊಳ್ಳೋಣ. ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದರ ಮೂಲಕ ಈ ಒಂದು ಚಾನಲ್ಗೆ ತಮ್ಮ ಬೆಂಬಲವನ್ನು ನೀಡಿ ಅಂತ ಕೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.